ಜೆಡಿಎಸ್ ಹಿಂಡು ಯಾರಪ್ಪ ಗಂಡು. ಜೆಡಿಎಸ್ ಶಾಸಕರಿಗೆ ಬಲೆ ಹಾಕುವಂತ ಕೆಲಸ ಆಗಿದೆ. ಏನೆಲ್ಲ ಆಗ್ತಾ ಇದೆ, ಯಾರು ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಸದ್ಯಕ್ಕೆ ಪರಿಷತ್ನ ಚುನಾವಣೆಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ, ಯಾರು ಬಲೆಗೆ ಹಾಕ್ತಾರೆ ಅನ್ನೋದು ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ಜೆಡಿಎಸ್ ಶಾಸಕರಿಗೆ ಬಲೆ, ಆ ಬಲೆಯೊಳಗೆ ಮೀನುಗಳ ನುಗ್ಗಿಸಿ ಬಲೆಯನ್ನೇ ಕತ್ತರಿಸಿದ್ದು ರಾಜಕೀಯ ಕಲೆ. ಯಾವ ಮೀನು, ಎಲ್ಲಿಯ ಬಲೆ, ಅದ್ಯಾವ ಕಲಾವಿದನಿಗೆ ಗೊತ್ತು. ಮೀನನ್ನೇ ಬಿಟ್ಟು ಬಲೆ ಕತ್ತರಿಸುವ ಕಲೆ ಅರ್ಥ ಆಗಿರಲಿಲ್ಲ ಅಂದ್ರೆ, ಅಥವಾ ಇನ್ನೂ ಹೆಚ್ಚು ಅರ್ಥ ಆಗಬೇಕು ಅಂದ್ರೆ ಇವತ್ತಿನ ಒಳನೋಟವನ್ನ ನೀವು ನೋಡಲೇಬೇಕು. ಇದು ಒಂದನೇ ಟಾಪ್ ಸ್ಟೋರಿ. ಇನ್ನ ಎರಡನೇ ಟಾಪ್ ಸ್ಟೋರಿ ಏನಂತಂದ್ರೆ ಹೆಚ್ಚುವರಿ ಹೊಟ್ಟೆ ಉರಿ. ಯಾವ ರೀತಿ ಖಾತೆ ತೆಗೆದವರನ್ನ ಸಮಾಧಾನ ಮಾಡೋಕೆ ಕೊಟ್ಟ ಭರವಸೆಯೇ ಹೆಚ್ಚುವರಿ. ಹಾಗೆ ಅವರಿಗೆ ಹೆಚ್ಚುವರಿ ಭರವಸೆ ಕೊಟ್ರೆ ಇವರಿಗೆ ಹೊಟ್ಟೆ ಉರಿ. ಒಟ್ನಲ್ಲಿ ಡಿಕೆ ಸರ್ಕಾರದಲ್ಲಿ ಖ್ಯಾತೆಯ ರೀತಿಯೂ ತರಾವರಿ. ನೋಡೋಣ ಇವತ್ತಿನ ಒಳನೋಟದ ಎರಡನೇ ಟಾಪ್ ಸ್ಟೋರಿಯಲ್ಲಿ. ಈಗ ಮೊದಲ ಸ್ಟೋರಿ. ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ತವರು ಜಿಲ್ಲೆಗೆ ಹೋಗಿದ್ದು ಗೊತ್ತೇ ಇದೆ. ಹಾಗೆ ರಾಮನಗರಕ್ಕೆ ಕಾಲಿಡುವಾಗಲೇ ಹಿಂದಿನ ಉಡುಪಿ ಉಸ್ತುವಾರಿ ಸಚಿವರಿಂದ ಬಲವಾದ ಬಲೆಯನ್ನ ತರಿಸಿದರು. ಆದ್ರೆ ಆ ಬಲೆ ಎಸ್ತಿದ್ದು ಮಾತ್ರ ಜೆಡಿಎಸ್ ಕಾರ್ಯಕರ್ತರ ಸಮುದ್ರಕ್ಕೆ. ಆದ್ರೆ ಈ ಬಲೆಯ ಕಲೆ ಅರಿತವರು ಕೊಟ್ಟಂತ ನೀ ಜರ್ ಕೌಂಟರ್ ಇದೆಯಲ್ಲ, ಅದು ಸಖತ್ ಇಂಟ್ರೆಸ್ಟಿಂಗ್. ಆ ವಿವರ ನೋಡೋಣ ಇವತ್ತಿನ ಒಳನೋಟದಲ್ಲಿ. ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ ಕೆ ಶಿವಕುಮಾರ್ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾರೆ. ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ತವರು ಜಿಲ್ಲೆಗೆ ಮೊದಲ ಭೇಟಿ ಕೊಟ್ರಲ್ಲ, ಅಲ್ಲಿ ಇಡೀ ಜೆಡಿಎಸ್ಗೆನೆ ಬಲೆ ಬೀಸಿದ್ರು. ಈ ರೀತಿ ಮೀನು ಹಿಡಿಯುವ ಡಿಕೆ ಶಿವಕುಮಾರ್ ಅವರ ಕಲೆ ಹೊಸತೇನೂ ಅಲ್ಲ. ಈ ಹಿಂದೆ ಅವರೇ ವಿರೋಧ ಪಕ್ಷದ ಶಾಸಕರಿಗೆ ಗಾಳ ಹಾಕಿದ ಕತೆ ಹೇಳಿಕೊಂಡಿದ್ರು. ಆದ್ರೆ ಈಗ ಓಪನ್ ಆಗಿ ಜೆಡಿಎಸ್ ಶಾಸಕರಿಗೆ ಬಲೆ ಬೀಸಿದ ಸಿಎಂ ಕರಗತ ಕಲೆ ಅರಿತ ಕುಮಾರಸ್ವಾಮಿ ಶಾಸಕರ ಅಲೆಯನ್ನೇ ಸಿಎಂ ಕಚೇರಿಗೆ ನುಗ್ಗಿಸಿದ್ರು ಅನ್ನೋದು ದೊಡ್ಡಗೌಡರ ಪಾಳೆಯದಿಂದಲೇ ಬಂದ ಪಕ್ಕಾ ಮಾಹಿತಿ. ಜೆಡಿಎಸ್ ತಲೆಗಳಿಗೆ ಬಲೆ ಬೀಸಿದ ಡಿಕೆ ಶಿವಕುಮಾರ್, ತಲೆಗೆ ಬೆಲೆ ಕಟ್ಟುವ ಕಲೆ ಅರಿತ ಕುಮಾರ್ ಕೌಂಟರ್. ಕುಮಾರಸ್ವಾಮಿ ಹಿಂಗ್ಯಾಕೆ ಜೆಡಿಎಸ್ ಶಾಸಕರನ್ನೆಲ್ಲ ಒಟ್ಟಾಗಿ ಕಳಿಸಿದ್ರು ಅಂತ ಚೆಕ್ ಮಾಡೋಕೆ ಅಂತಾನೆ ನಮ್ಮ ಗೋವಿಂದನ್ನ ಜೆಪಿ ನಗರದ ಮನೆ ಹತ್ರ ಹೋದಾಗ ಅವರ ಕಿವಿಗೆ ಬಿದ್ದ ಗುಸುಗುಸು ಭಾರಿ ಮಜವಾಗಿದೆ. ಅವರ ಪ್ರಕಾರ ಸಿಎಂ ರಾಮನಗರಕ್ಕೆ ಹೋಗಿ ಜೆಡಿಎಸ್ನವರಿಗೆ ಬನ್ನಿ ಕರೆ ಕೊಟ್ಟ ಕೂಡಲೇ ಇದರ ಪೊಲಿಟಿಕಲ್ ಟೆಕ್ನಿಕ್ ಕುಮಾರಣ್ಣಂಗೆ ಅರ್ಥ ಆಗಿದೆ. ಅದಕ್ಕೆ ಅವರು ಒಂದು ಹೊಸ ಐಡಿಯಾ ಮಾಡಿದ್ರಂತೆ. ಅದೇನು ಅಂದ್ರೆ, ಒಂದ್ ವೇಳೆ ನಮ್ಮ ಶಾಸಕರು ಒಬ್ಬೊಬ್ಬರಾಗಿ ಸಿಎಂ ಭೇಟಿಗೆ ಅಂತ ಹೋಗ್ತಾ ಇದ್ರೆ ಆಗ ರಾಂಗ್ ಮೆಸೇಜ್ ಹೋಗುತ್ತೆ, ಮತ್ತೆ ಗಾಳ ಮೀನು ಅನ್ನೋ ಕತೆ ಶುರುವಾಗುತ್ತೆ. ಅದೆಲ್ಲ ಆಗೋದೇ ಬೇಡ ಅಂತ ಅವರೇ ಶಾಸಕರ ದಂಡನ್ನ ಸಿಎಂ ಕಚೇರಿಗೆ ನುಗ್ಗಿಸಿದ್ದಾರೆ. ಸಿಎಂ ಮುಂದೆ ಹಿಂಡು ಜೆಡಿಎಸ್ ಶಾಸಕರ ದಂಡು. ಪರಿಷತ್ ಫಲಿತಾಂಶವೇ ಹೇಳುತ್ತೆ ಯಾರಪ್ಪ ಗಂಡು. ಹಿಂಗೆ ಜೆಡಿಎಸ್ ಶಾಸಕರ ದಂಡು ಕಚೇರಿಗೆ ಬರ್ತಿದ್ದಂತೆ ಹೆಂಗಾದ್ರೂ ಆಗ್ಲಿ ಒಂದು ಕೈ ನೋಡೇ ಬಿಡೋಣ ಅಂತ ಸಿಎಂ ತಮ್ಮ ಕಚೇರಿ ಬಾಗಿಲು ಹಾಕೊಂಡು ಮಾತಿಗೆ ಕುಂತಿದ್ದಾರೆ. ಇದನ್ನ ನೋಡಿದವರು ಅರೆ ವಿಧಾನ ಪರಿಷತ್ ಎಲೆಕ್ಷನ್ ಟೈಮಲ್ಲಿ ಇದೇನಾಗ್ತಿದೆ, ಏನೋ ಆಗ್ತಿದೆ, ರಾಜಕೀಯದಲ್ಲಿ ಏನಾದ್ರೂ ಆಗಬಹುದು ಅಂತೆಲ್ಲ ಗುಸುಗುಸು ಅಂದಿದ್ದು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಆದ್ರೆ ಹಿಂಗೆ ಹೋದ ಹಿಂಡು ಶಾಸಕರ ದಂಡಿನಲ್ಲಿ ಜಿಟಿ ದೇವೇಗೌಡರು ಇರಲಿಲ್ಲ ಅಂತ ಸಿಎಂ ಕಚೇರಿ ಮೂಲಗಳು ಡಂಗುರ ಹೊಡೆಯಲು ಶುರು ಮಾಡಿವೆ. ಈಗ ಯಾರಿದ್ದಾರೆ ಯಾರಿಲ್ಲ ಅನ್ನೋದೆಲ್ಲ ಅಲ್ಲ, ಎಲೆಕ್ಷನ್ ರಿಸಲ್ಟ್ ಐತಲ್ಲ ಅಲ್ಲೇ ಆಗುತ್ತೆ ಎಲ್ಲ ಖುಲ್ಲಂ ಖುಲ್ಲಾ ಅಂತ ಬಲ್ಲ ಮೂಲಗಳು ಹೇಳಿದ್ದು ಸುಳ್ಳಲ್ಲ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.